ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಮಹಾಜಗದ್ಗುರು ಬಸವಾತ್ಮಜೆ ಪರಮಪೂಜ್ಯ ಮಾತೆ ಮಹಾದೇವಿಯವರ 6ನೆಯ ಲಿಂಗೈಕ್ಯ ಸಂಸ್ಮರಣೆ ಅಂದರೆ ಪೂಜ್ಯ ಮಾತಾಜಿಯವರು ಲಿಂಗೈಕ್ಯವಾಗಿ 6 ವರ್ಷಗಳು ಮುಗಿದಿವೆ. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಪೂಜ್ಯ ಮಾತಾಜಿಯವರನ್ನ ನೆನೆಯುವುದು, ಅವರ ಸ್ಮರಣೆಯನ್ನ ಮಾಡುವುದು, ಅವರನ್ನ ಹಾಡಿ ಹೊಗಳುವುದು ನಮ್ಮೆಲ್ಲರ ಕರ್ತವ್ಯ. ಇದರ ಜೊತೆಗೆ ಕೆಲವೊಂದು ವಿಷಯಗಳ ಬಗ್ಗೆ ಅವಲೋಕನ ಮಾಡಿಕೊಳ್ಳುವ ಅವಶ್ಯಕತೆ ಇವಾಗ ಇದೆ. ಪೂಜ್ಯ ಮಾತಾಜಿಯವರು ತಮ್ಮ ಕಿರಿಯ ವಯಸ್ಸಿನಲ್ಲಿಯೇ ಯಾವಾಗ ಜಂಗಮ ದೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರ ಹತ್ತಿರ ಬರ್ತಾರೆ, ಅವಾಗ ಅಪ್ಪಾಜಿಯವರು ಹೇಳ್ತಾರೆ, ನೀವು ಸಾಮಾನ್ಯರೆಲ್ಲ ಬಸವಾದಿ ಪ್ರಮಥರ ಆಶೋತ್ತರಗಳನ್ನ ಈಡೇರಿಸಲು ಬಂದವರು ಅಂತ ಅವರು ಮಾತಾಜಿಗೆ ಹೇಳ್ತಾರೆ. ಅಂದ್ರೆ ಮಾತಾಜಿಯವರ ದಿವ್ಯ ವ್ಯಕ್ತಿತ್ವದ ಬಗ್ಗೆ, ಅವರು ಮುಂದೆ ಮಾಡಬಹುದಾದ ಸಾಧನೆಗಳ ಬಗ್ಗೆ ಪೂಜ್ಯ ಸ್ವಾಮೀಜಿಯವರಿಗೆ ಆವಾಗಲೇ ಗೊತ್ತಾಗಿತ್ತು. ತಾಯಿ ನೀಲಗಂಗಮ್ಮನವರು ಈ ರೀತಿ ಹೇಳ್ತಾರೆ, ನಾರಿ ಒಬ್ಬಳು ಬಂದು ಭಾರಿ ಅಬ್ಬರ ಹೊತ್ತು ಆರೂಢ ಭಿಕ್ಷವ ಬೇಡ್ಯಾಳೋ ಸೂವಿ ವೀರ ಬಸವಣ್ಣ ಬರುವಾಗ ಸೂವಿ. ಅಂದ್ರೆ ಮುಂದೆ 800 ವರ್ಷಗಳ ನಂತರ ಪೂಜ್ಯ ಮಾತಾಜಿಯವರು ಹುಟ್ಟಿ ಬರ್ತಾರೆ, ಅವರು ಧರ್ಮ ಪ್ರಚಾರ ಮಾಡ್ತಾರೆ ಎನ್ನುವಂತ ವಿಷಯ ತಾಯಿ ನೀಲಗಂಗಮ್ಮನವರಿಗೆ ಮೊದಲೇ ಗೊತ್ತಿತ್ತು. ಈ ರೀತಿ ಪೂಜ್ಯ ಮಾತಾಜಿಯವರು ಕೇವಲ ಒಂದು ವ್ಯಕ್ತಿಯಲ್ಲ, ಅವರು ಒಂದು ಶಕ್ತಿ. ಅವರು ಬಸವಾದಿ ಪ್ರಮಥರ ಒಂದು ಸಂಕಲ್ಪಗಳನ್ನ, ಆಶೋತ್ತರಗಳನ್ನ ಈಡೇರಿಸಲು ಹುಟ್ಟಿ ಬಂದವರು. ಪೂಜ್ಯ ಮಾತಾಜಿಯವರು ಶ್ರೇಷ್ಠ ದಾರ್ಶನಿಕರಾಗಿದ್ದರು. ಅವರು ತಮ್ಮಲ್ಲಿರುವ ಜ್ಞಾನ ಪಾಂಡಿತ್ಯದಿಂದ, ತಮ್ಮಲ್ಲಿರುವ ದೈವಿ ಶಕ್ತಿಯಿಂದ ಒಂದು ಅತ್ಯಮೂಲ್ಯವಾದ ಸಾಹಿತ್ಯವನ್ನ ಮತ್ತು ಅನೇಕ ಸಂಶೋಧನೆಗಳನ್ನ ಕೊಟ್ಟು ಹೋಗಿದ್ದಾರೆ. ಉದಾಹರಣೆಗೆ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಒಂದು ನೆಟ್ಟಿ ಹೋಗಿರುವಂತಹ ಒಂದು ಗಿಡ ಇದೆ. ಆ ಒಂದು ಗಿಡಕ್ಕೆ ನೀರನ್ನ ಎರೆದು ಬೆಳೆಸುವಂತಹ ಕರ್ತವ್ಯ ನಮ್ಮದು. ಒಂದು ವೇಳೆ ಆ ಗಿಡಕ್ಕೆ ನೀರನ್ನ ಎರೆದು ಬೆಳೆಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲದೆ ಹೋದಾಗ ನಾವು ನಮ್ಮ ಪಾಡಿಗೆ ಸುಮ್ಮನೆ ಇದ್ದು ಬಿಡಬೇಕು. ಅದನ್ನ ಬಿಟ್ಟು ನಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲವೆಂದು ಆ ಗಿಡವನ್ನೇ ಕಿತ್ತು ಹಾಕುವುದು ತಪ್ಪಾಗುತ್ತದೆ. ಅದೇ ರೀತಿ ಪೂಜ್ಯ ಮಾತಾಜಿಯವರು ನಮಗೆ ಕೊಟ್ಟು ಹೋಗಿರುವಂತಹ ಸಾಹಿತ್ಯವನ್ನ ಮತ್ತು ಸಂಶೋಧನೆಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯ. ಒಂದು ವೇಳೆ ಅವರು ಕೊಟ್ಟು ಹೋದಂತಹ ಈ ಶ್ರೇಷ್ಠ ಸಾಹಿತ್ಯವನ್ನ, ಅವರ ಸಂಶೋಧನೆಗಳನ್ನ ಉಳಿಸಿಕೊಂಡು ಹೋಗುವಂತಹ ಸಾಮರ್ಥ್ಯವಾಗಲಿ ಅಥವಾ ಧೈರ್ಯವಾಗಲಿ ನಮ್ಮಲ್ಲಿ ಇರದೇ ಹೋದಾಗ ನಾವು ನಮ್ಮ ಪಾಡಿಗೆ ಸುಮ್ಮನೆ ಇದ್ದು ಬಿಡಬೇಕು. ಅವರ ಕೊಟ್ಟು ಹೋದಂತಹ ಸಾಹಿತ್ಯವನ್ನೇ ಬದಲಾವಣೆ ಮಾಡುವುದು, ಅವರ ಸಂಶೋಧನೆಗಳನ್ನೇ ಮುಚ್ಚಿ ಹಾಕುವ ಒಂದು ಪ್ರಯತ್ನವನ್ನ ಮಾಡಿದರೆ ಅದು ದೊಡ್ಡ ಅಪರಾಧವಾಗುತ್ತದೆ. ಪೂಜ್ಯ ಮಾತಾಜಿಯವರು ತಾವು ಬರೆದಿರುವಂತಹ ಅನೇಕ ಗ್ರಂಥಗಳಲ್ಲಿ ಅನೇಕ ಕಡೆ ಹಲವಾರು ಬಾರಿ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೆಂದರೆ, ಇದು ನಾನು ಮಾಡಿರುವಂತಹ ಕಾರ್ಯವಲ್ಲ, ಇದು ಧರ್ಮಗುರು ಬಸವಣ್ಣನವರ ಆದೇಶ, ಇದು ಅವರ ಸಂಕಲ್ಪ, ಅದನ್ನ ನಾನು ಪೂರೈಸಿದ್ದೇನೆ ಅಂತ ಪೂಜ್ಯ ಮಾತಾಜಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ವೇಳೆ ಈ ಒಂದು ಸಂಶೋಧನೆಯನ್ನ ಯಾರು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವರು ಧರ್ಮಗುರುವಿನ ಅವಕೃಪೆಗೆ, ಶಾಪಗೆ ಗುರಿಯಾಗುತ್ತಾರೆ ಅಂತ ಕೂಡ ಪೂಜ್ಯ ಮಾತಾಜಿಯವರು ಬರೆದು ಹೋಗಿದ್ದಾರೆ. ಆದ್ದರಿಂದ ಪೂಜ್ಯ ಮಾತಾಜಿಯವರನ್ನ ಜೀವಂತವಾಗಿಡಬೇಕು ಅಂದ್ರೆ ಅವರ ಸಾಹಿತ್ಯ ಮತ್ತು ಸಂಶೋಧನೆಗಳನ್ನು ಯಥಾಸ್ಥಿತಿಯಲ್ಲಿ ಉಳಿಸಿಕೊಂಡು ಹೋಗಬೇಕು. ಇನ್ನೊಂದು ವಿಷಯ, ಪೂಜ್ಯ ಮಾತಾಜಿಯವರ ಕೊನೆಯ ಆಸೆಯನ್ನ ಈಡೇರಿಸುವುದು. ಅಂದರೆ ಅವರು ಬರೆದು ಹೋಗಿರುವ ಧರ್ಮ ಗ್ರಂಥವನ್ನ ಮುದ್ರಿಸಿ ಬಿಡುಗಡೆ ಮಾಡುವುದು. ಪೂಜ್ಯ ಮಾತಾಜಿಯವರು ಲಿಂಗೈಕ್ಯ ಆಗಿ ಇಂದಿಗೆ 6 ವರ್ಷಗಳಾಗಿವೆ. ಆದರೂ ಕೂಡ ಅವರ ಒಂದು ಕೊನೆಯ ಆಸೆಯನ್ನ ನಾವು ಇನ್ನೂ ಈಡೇರಿಸಿಲ್ಲ. ಪೂಜ್ಯ ಮಾತಾಜಿಯವರು ತಮ್ಮ ಕೊನೆಯ ಗಳಿಗೆಯಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ, ಸಾವಿರ ಜೊತೆ ಹೋರಾಟ ಮಾಡ್ತಾ ಇದ್ದಾಗ, ಅವರಿಗೆ ಮಾತು ಬರದೇ ಇದ್ದಾಗ ಒಂದು ಪೆನ್ ಅನ್ನ ತೆಗೆದುಕೊಂಡು ತಮ್ಮ ಬಟ್ಟೆಯ ಮೇಲೆ ಧರ್ಮಗ್ರಂಥ ಅಂತ ಬರಿತಾ ಇದ್ರು. ಅಂದ್ರೆ ನಾನು ಲಿಂಗೈಕ್ಯ ಆದ ನಂತರ ಆದಷ್ಟು ಬೇಗನೆ ಧರ್ಮಗ್ರಂಥವನ್ನ ನೀವು ಬಿಡುಗಡೆ ಮಾಡ್ರಿ ಎಂಬುದು ಪೂಜ್ಯ ಮಾತಾಜಿಯವರ ಕೊನೆಯ ಆಸೆ ಮತ್ತು ಆದೇಶ ಆಗಿತ್ತು. ಮಾತಾಜಿಯವರು ಲಿಂಗೈಕ್ಯವಾಗಿ 1 ವರ್ಷದ ಒಳಗಾಗಿ ನಾವು ಧರ್ಮಗ್ರಂಥವನ್ನು ಬಿಡುಗಡೆ ಮಾಡಿ ಅವರ ಒಂದು ಕೊನೆಯ ಆಸೆಯನ್ನ ಈಡೇರಿಸಬೇಕಾಗಿತ್ತು. ಆದರೆ 6 ವರ್ಷಗಳು ಆದರೂ ಕೂಡ ಇನ್ನೂ ಅವರ ಕೊನೆಯ ಆಸೆಯನ್ನ ನಾವು ಈಡೇರಿಸಲಿಕ್ಕೆ ಆಗಿಲ್ಲ. ಆದ್ದರಿಂದ ಆದಷ್ಟು ಬೇಗನೆ ಪೂಜ್ಯ ಮಾತಾಜಿಯವರ ಒಂದು ಕೊನೆಯ ಆಸೆಯನ್ನ ಮತ್ತು ಆದೇಶವನ್ನ ನಾವು ಈಡೇರಿಸುವಂತೆ ಆಗಲಿ ಎಂದು ನಾನು ಆಶಿಸುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ.